ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಮಲ್ಟಿ ವೈಬ್ರೇಟರ್ಸ್ ಬಗ್ಗೆ ತಿಳಿಯೋಣ. ಸೊ ಈ ಒಂದು ಟಾಪಿಕ್ ಬಂದು ಆಸಿಲೇಟರ್ಸ್ ಚಾಪ್ಟರ್ ಅಲ್ಲಿ, ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಹಾಗೂ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಸೊ ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಬಂದು ಮಲ್ಟಿ ವೈಬ್ರೇಟರ್ಸ್ ಅಂದ್ರೆ ಏನು, ಅಂಡ್ ಅದರ ಟೈಪ್ಸ್ ಆಫ್ ಮಲ್ಟಿ ವೈಬ್ರೇಟರ್ಸ್ ಎಷ್ಟಿದಾವೆ, ಅಂಡ್ ಅದ್ರದ್ದು ವರ್ಕಿಂಗ್ ಹೇಗೆ ವರ್ಕ್ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಮಲ್ಟಿ ವೈಬ್ರೇಟರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಅ ಮಲ್ಟಿ ವೈಬ್ರೇಟರ್ ಈಸ್ ಎನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ದಟ್ ಜನರೇಟ್ಸ್ ಸ್ಕ್ವಯರ್, ರೆಕ್ಟ್ಯಾಂಗ್ಯುಲರ್, ಪಲ್ಸ್ ವೇವ್ಫಾರ್ಮ್ಸ್, ಆಲ್ಸೋ ಕಾಲ್ಡ್ ನಾನ್ ಲೀನಿಯರ್ ಆಸಿಲೇಟರ್ಸ್ ಆರ್ ಫಂಕ್ಷನ್ ಜನರೇಟರ್ಸ್. ಸೊ ಏನಾಗುತ್ತೆ ಮಲ್ಟಿ ವೈಬ್ರೇಟರ್ ಅಂದ್ರೆ, ಇದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಥವಾ ಎಲೆಕ್ಟ್ರಾನಿಕ್ ಆಸಿಲೇಟರ್ ಅಂತ ಹೇಳ್ಬೋದು. ಯಾವುದಾದ್ರೆ ಒಂದಕ್ಕಿಂತ ಜಾಸ್ತಿ ವೇವ್ ಫಾರ್ಮ್ಗಳನ್ನ ಜನರೇಟ್ ಮಾಡುತ್ತೆ. ಸೊ ಅದನ್ನ ನಾವು ಮಲ್ಟಿ ವೈಬ್ರೇಟರ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಅದಕ್ಕೆ ಇನ್ನೂ ಬೇರೆ ಹೆಸರಿದೆ, ಅದು ಬಂದು ನಾನ್ ಲೀನಿಯರ್ ಆಸಿಲೇಟರ್ ಅಥವಾ ಫಂಕ್ಷನ್ ಜನರೇಟರ್ಸ್ ಅಂತಾನು ಕರಿತೀವಿ. ಮಲ್ಟಿ ವೈಬ್ರೇಟರ್ಸ್ ಇಸ್ ಬೇಸಿಕಲಿ two amplifier circuits arranged with regenerative feedback. ಸೊ ಎರಡು ಆಂಪ್ಲಿಫೈಯರ್ ಸರ್ಕ್ಯೂಟ್ ಗಳನ್ನ ರೀಜನರೇಟಿವ್ ಫೀಡ್ಬ್ಯಾಕ್ ಕೊಟ್ಟು ಏನು ಸರ್ಕ್ಯೂಟ್ ಕ್ರಿಯೇಟ್ ಮಾಡ್ತೀವಿ, ಆ ಒಂದು ಸರ್ಕ್ಯೂಟ್ ಅನ್ನ ಮಲ್ಟಿ ವೈಬ್ರೇಟರ್ ಅಂತ ಹೇಳ್ತೀವಿ. ಯೂಶುವಲಿ ಮಲ್ಟಿ ವೈಬ್ರೇಟರ್ ಎರಡು ಆಂಪ್ಲಿಫೈಯರ್ಸ್ ಇಂದ ನಮ್ಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ. So the circuit generates a number of harmonic frequencies along with its fundamental frequency. That is why it is called multi-vibrator. So ಯಾಕೆ ಅದಕ್ಕಿರುವಂತಹ ಒಂದು ಗುಣ ಏನು, ತಾನು ಯೂಶುವಲಿ ಆಸಿಲೇಟರ್ ಜನರೇಟ್ ಮಾಡುವಂತಹ ಒಂದು ಹಾರ್ಮೋನಿಕ್ ಫ್ರೀಕ್ವೆನ್ಸಿಗಿಂತ ನಂಬರ್ ಆಫ್ ಅದರ್ ಫ್ರೀಕ್ವೆನ್ಸಿಗಳನ್ನ ಜನರೇಟ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಮಲ್ಟಿ ವೈಬ್ರೇಟರ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಯೂಶುವಲಿ ಬೇರೆ ಆಸಿಲೇಟರ್ಗಳು ಏನ್ ಮಾಡ್ತವೆ, ಒಂದೇ ಒಂದು ಫ್ರೀಕ್ವೆನ್ಸಿನ ಜನರೇಟ್ ಮಾಡ್ತವೆ ಅಥವಾ ಒಂದೇ ಒಂದು ಪಲ್ಸ್ ಅನ್ನ ಜನರೇಟ್ ಮಾಡ್ತವೆ ಔಟ್ಪುಟ್ ಬಂದು. ಇದರಲ್ಲಿ ನಮ್ಗೆ ಬೇಕಾದನ್ನ ನಾವು ಜನರೇಟ್ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳಿದ ಹಾಗೆ ಸ್ಕ್ವಯರ್ ಆಗ್ಲಿ, ರೆಕ್ಟ್ಯಾಂಗ್ಯುಲರ್ ಆಗ್ಲಿ, ಪಲ್ಸ್ ವೇವ್ ಫಾರ್ಮ್ ಆಗ್ಲಿ, ನಂಬರ್ ಆಫ್ ವೇವ್ ಫಾರ್ಮ್ಸ್ ಅನ್ನ, ಮಲ್ಟಿ ವೇವ್ ಫಾರ್ಮ್ಸ್ ಅನ್ನ ಜನರೇಟ್ ಮಾಡೋಷ್ಟು ಕೆಪಾಸಿಟಿ ಈ ಒಂದು ಮಲ್ಟಿ ವೈಬ್ರೇಟರ್ ಸರ್ಕ್ಯೂಟ್ ಇರುತ್ತೆ. ಅದ ಕಾರಣನೇ ಅದನ್ನ ಮಲ್ಟಿ ವೈಬ್ರೇಟರ್ ಅಂತ ಕರಿತೀವಿ. So on applying an external trigger or synchronous pulse, it begins to oscillate on the pulse frequency and gives the stable output. So external trigger ಅಥವಾ synchronous pulse ನಾವು ಒಂದು ಟ್ರಾನ್ಸಿಸ್ಟರ್ ಗಳಿಗೆ ನಾವು ಕೊಟ್ಟಿದ್ದವಾಗ ಸರ್ಕ್ಯೂಟ್ ಆಸಿಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಪಲ್ಸ್ ಫ್ರೀಕ್ವೆನ್ಸಿನ ಜನರೇಟ್ ಮಾಡುತ್ತೆ, ಅಂಡ್ ಔಟ್ಪುಟ್ ಬಂದು ನಮಗೆ ಸ್ಟೇಬಲ್ ಔಟ್ಪುಟ್ ಸಿಗತ್ತೆ. ಸೊ ಇದು ಇನ್ ಬೇಸಿಕ್ ಆಗಿ ಮಲ್ಟಿ ವೈಬ್ರೇಟರ್ ಅಂದ್ರೆ ಏನು ಅನ್ನೋದು. ಸೊ ಇದ್ರ ಟೈಪ್ಸ್ ಏನೇನಿದಾವೆ ಅನ್ನೋದು ನೋಡೋಣ. ದೀಸ್ ಆಸಿಲೇಟರ್ಸ್ ಮೇ ಬಿ ಡಿವೈಡೆಡ್ ಇನ್ ಟು ಫಾಲೋಯಿಂಗ್ 3 types ಆನ್ ದ ಬೇಸಿಸ್ ಆಫ್ ದೇರ್ ವರ್ಕಿಂಗ್. ದೇ ಆರ್, ಸೊ ವರ್ಕಿಂಗ್ ಮೇಲೆ ಡಿಪೆಂಡ್ ಆಗಿ, ಅವನ್ ಸರ್ಕ್ಯೂಟ್ಗಳು ಯಾವ ರೀತಿ ವರ್ಕ್ ಆಗ್ತಾವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ 3 types ಆಫ್ ಆಸಿಲೇಟರ್ಸ್ 3 types ಆಗಿ ನಾವು ಡಿವೈಡ್ ಮಾಡಬಹುದು. ಅದು ಬಂದು ಅಸ್ಟೇಬಲ್ ಆರ್ ಫ್ರೀ ರನ್ನಿಂಗ್, ಮೊನೋಸ್ಟೇಬಲ್ ಅಂಡ್ ಬೈಸ್ಟೇಬಲ್ ಸರ್ಕ್ಯೂಟ್ಸ್, ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್ಸ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ 3 types ಆಫ್ ಮಲ್ಟಿ ವೈಬ್ರೇಟರ್ ಸರ್ಕ್ಯೂಟ್ಸ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿ, ಆನ್ ದ ಬೇಸಿಸ್ ಹೌ ದಿ ವರ್ಕಿಂಗ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ 3 types ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಮೊದಲನೇದು ನೋಡೋದಾದ್ರೆ ಅಸ್ಟೇಬಲ್ ಆರ್ ಫ್ರೀ ರನ್ನಿಂಗ್ ಮಲ್ಟಿ ವೈಬ್ರೇಟರ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ನೋ ಸ್ಟೇಬಲ್ ವರ್ಕಿಂಗ್ ಸ್ಟೇಟ್, and that's why it is called a free running or an unstable multi vibrator. ಸೊ ಏನ್ ಹೇಳ್ತಾ ಇದಾರೆ, ಅದಕ್ಕೆ ಒಂದು ಸ್ಟೇಬಲ್ ವರ್ಕಿಂಗ್ ಸ್ಟೇಟ್ ಅನ್ನೋದು ಇಲ್ಲ, ಅದಕ್ಕಾಗಿ ಅದನ್ನ ಫ್ರೀ ರನ್ನಿಂಗ್ ಅಂತ ಹೇಳ್ತೀವಿ ಅಥವಾ ಅಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಅಂತ. ಸ್ಟೇಬಲ್ಗೆ ಅಪೋಸಿಟ್ ಅಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಸ್ಟೇಬಲ್ ಅಂದ್ರೆ ಒಂದು ನಿರ್ದಿಷ್ಟವಾದ ವರ್ಕಿಂಗ್ ಕಂಡೀಷನ್ ಇರಲ್ಲ ಅದಕ್ಕಾಗಿ ಇದನ್ನ ನಾವು ಫ್ರೀ ರನ್ನಿಂಗ್ ಅಥವಾ ಅಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಅಂತ ಕರಿತೀವಿ. It employs 2 transistors Q1 and Q2. Let Q2 to conduct fast and Q1 remains non-conducting. ಸೊ ಇದರಲ್ಲಿ ನಮ್ಗೆ 2 ಟ್ರಾನ್ಸಿಸ್ಟರ್ ಗಳನ್ನ ಹೊಂದಿರುತ್ತೆ. ಸೊ ಲಾಸ್ಟ್ ಇದು ಮಲ್ಟಿ ವೈಬ್ರೇಟರ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ 2 ಆಂಪ್ಲಿಫೈಯರ್ ಸರ್ಕ್ಯೂಟ್ಸ್ ವಿತ್ ದ ರೀಜನರೇಟಿವ್ ಫೀಡ್ಬ್ಯಾಕ್ ಅನ್ನ ಹೊಂದಿರ್ತವೆ.
ಸೊ ಈ ಕೆಪಾಸಿಟರ್ಸ್ ಮುಖಾಂತರ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಇದ್ದೀವಿ ನಾವು. ಯಾವ ರೀತಿ ವರ್ಕ್ ಆಗುತ್ತೆ ಇದು ಅನ್ನೋದನ್ನ ನೋಡೋದಾದ್ರೆ, 2 ಟ್ರಾನ್ಸಿಸ್ಟರ್ ಗಳನ್ನ ಹೊಂದಿರುತ್ತೆ, Q1 ಅಂಡ್ Q2. ಫಸ್ಟ್ ನಾವು ಇನ್ಪುಟ್ ಅಪ್ಲೈ ಮಾಡೋದು ಅಕ್ರಾಸ್ ಇಲ್ಲಿ ಅಪ್ಲೈ ಮಾಡ್ತೀವಿ ನಾವು. ಆ ಇನ್ಪುಟ್ ಇಂದ ಏನಾಗತ್ತೆ, ಇಲ್ಲಿ ಕೆಪಾಸಿಟರ್ C1 ಚಾರ್ಜ್ ಆಗತ್ತೆ. ಚಾರ್ಜ್ ಆಗೋ ಮುಖಾಂತರ ನಮ್ಗೆ ಏನ್ ಮಾಡುತ್ತೆ, ಇಲ್ಲಿ ಬೇಸ್ ಆಫ್ Q2 ಗೆ ಸಿಗ್ನಲ್ ಅನ್ನ ಕಳಿಸುತ್ತೆ. ಐ ಮೀನ್ ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್ ಅನ್ನ ಕಳಿಸುತ್ತೆ. ಅದಕ್ಕಾಗಿ ಫಸ್ಟ್ Q1 ಏನಿದೆ ಅದು ನಾನ್ ಕಂಡಕ್ಟಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂಡ್ Q2 ಬಂದು ವರ್ಕಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ವರ್ಕಿಂಗ್ ಸ್ಟೇಟ್ ಅಲ್ಲಿ ಇದ್ದವಾಗ ನಾವು ಇನ್ಪುಟ್ ಅಪ್ಲೈ ಮಾಡಿರ್ತೀವಿ, ಅದಕ್ಕೆ ಸ್ವಲ್ಪ ಅಮೌಂಟ್ ಆಫ್ ಕಲೆಕ್ಟರ್ ವೋಲ್ಟೇಜ್ ಏನಿದೆ ಆ ವೋಲ್ಟೇಜ್ ಬಂದು ನಮ್ಗೆ ಕೆಪಾಸಿಟರ್ C1 ಅನ್ನ ಚಾರ್ಜ್ ಮಾಡುತ್ತೆ. ಆ ಚಾರ್ಜಿಂಗ್ ಮುಖಾಂತರ ನಮ್ಗೆ ಏನಾಗುತ್ತೆ, ಬೇಸ್ ಆಫ್ Q2 ಟ್ರಿಗರ್ ಆಗುತ್ತೆ. ಟ್ರಿಗರ್ ಆಗಿದ್ದವಾಗ Q2 ಟ್ರಾನ್ಸಿಸ್ಟರ್ ವರ್ಕಿಂಗ್ ಸ್ಟೇಟ್ಗೆ ಹೋಗುತ್ತೆ, ಅಂದ್ರೆ ಆಸಿಲೇಟ್ ಮಾಡೋದು ಸ್ಟಾರ್ಟ್ ಮಾಡುತ್ತೆ. ಸೊ ಈ ಚಾರ್ಜಿಂಗ್ ಪಾತ್ ಅನ್ನ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಅಂದ್ರೆ, ಬೇಸ್ ಎಮಿಟರ್ ಜಂಕ್ಷನ್ ಅಂಡ್ ಕಲೆಕ್ಟರ್ ಆಫ್ Q1, ಈ ರೀತಿ ನಮ್ಗೆ ಚಾರ್ಜಿಂಗ್ ಪಾತ್ ಕೆಪಾಸಿಟರ್ C1 ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗತ್ತೆ ಅಂದ್ರೆ, now the capacitor C1 starts to discharge through the resistors R2 and R5. The voltage drop across R5 depends on the current flowing through the resistors R2 and R5. So ಏನಾಗತ್ತೆ, ಇವಾಗ ಕೆಪಾಸಿಟರ್ C1 ಫುಲ್ ಚಾರ್ಜ್ ಆಗಿದ್ಮೇಲೆ ಇಟ್ ಹ್ಯಾಸ್ ಟು ಡಿಸ್ಚಾರ್ಜ್ ಆಗಬೇಕು. ಅದು ಡಿಸ್ಚಾರ್ಜಿಂಗ್ ಪಾತ್ ಏನಾಗತ್ತೆ, ಇಲ್ಲಿ R2 ಅಂಡ್ R5 ಮುಖಾಂತರ ಈ ಒಂದು ಕೆಪಾಸಿಟರ್ C1 ಡಿಸ್ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಅಮೌಂಟ್ ಆಫ್ ಕರೆಂಟ್ R2 R5 ಅಲ್ಲಿ ಏನ್ ಫ್ಲೋ ಆಗ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ R5 ಅಲ್ಲಿ ವೋಲ್ಟೇಜ್ ಡ್ರಾಪ್ ಕ್ರಿಯೇಟ್ ಆಗತ್ತೆ. ಈ ಒಂದು ವೋಲ್ಟೇಜ್ ಡ್ರಾಪ್ ಅಥವಾ R2 R5 ಅಲ್ಲಿ ನಮ್ಗೆ ಏನ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಆ ಕರೆಂಟ್ ಇಂದ ನಮ್ಗೆ ಬೇಸ್ ಆಫ್ Q1 ಗೆ ಸ್ವಲ್ಪ ಅಮೌಂಟ್ ಆಫ್ ವೋಲ್ಟೇಜ್ ಹೋಗುತ್ತೆ ಅಂಡ್ ದೆನ್ Q1 ವಿಲ್ ಬಿ ಟ್ರಿಗರ್ಡ್. ಇವಾಗ ಏನಾಗುತ್ತೆ, ಇದು ಕಂಪ್ಲೀಟ್ ಡಿಸ್ಚಾರ್ಜ್ ಆಗೋಗಿದ ತಕ್ಷಣ ನಮ್ಗೆ ಇಲ್ಲಿ Q2 ಬೇಸಿಗೆ ಯಾವುದೇ ತರದ ವೋಲ್ಟೇಜ್ ಬರ್ತಾ ಇರಲ್ಲ. Q2 ಇವಾಗ ಸೆಕೆಂಡ್ರಿ ಅಲ್ಲಿ Q2 ನಮ್ಗೆ ನಾನ್ ಕಂಡಕ್ಟಿಂಗ್ ಸ್ಟೇಟ್ಗೆ ಹೋಗುತ್ತೆ. ಈ ಎರಡರಲ್ಲಿ ಈ ಕೆಪಾಸಿಟರ್ ಮುಖಾಂತರ ಏನ್ ಈ ಎರಡು R2 ಅಂಡ್ R5 ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಅದ್ರ ಮುಖಾಂತರ ಬೇಸ್ ಆಫ್ Q1 ಗೆ ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್ ಹೋಗುತ್ತೆ. ದಟ್ ಟ್ರಾನ್ಸಿಸ್ಟರ್ ಟ್ರಿಗರ್ ಆಗುತ್ತೆ. ಆ ಒಂದು ವೋಲ್ಟೇಜ್ ಇಂದ ನಮ್ಗೆ ಆ ಟ್ರಾನ್ಸಿಸ್ಟರ್ ಟ್ರಿಗರ್ ಆಗುತ್ತೆ. ಸೊ ಈ ರೀತಿ ಟ್ರಿಗರ್ ಆಗಿದ್ದವಾಗ Q2 ಆಫ್ ಸ್ಟೇಟ್ ಅಲ್ಲಿ ಇರುತ್ತೆ, Q1 ಆನ್ ಸ್ಟೇಟಿಗೆ ಹೋಗುತ್ತೆ. ಅಂಡ್ ಇವಾಗ ಏನಾಗತ್ತೆ, ಈ ಆನ್ ಸ್ಟೇಟಿಗೆ ಹೋಗಿರೋದು ಕೆಪಾಸಿಟರ್ C2 ಮುಖಾಂತರ. ಕೆಪಾಸಿಟರ್ C2 ಏನಿದೆ, ಈ Q2 ನ ಕಲೆಕ್ಟರ್ ಕರೆಂಟ್ ಇಂದ ನಮ್ಗೆ C2 ಕೆಪಾಸಿಟರ್ ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅದರಿಂದ ನಮ್ಗೆ ಏನಾಗತ್ತೆ, ಇಲ್ಲಿ Q1 ಟ್ರಿಗರ್ ಆಗತ್ತೆ. ಸೊ ಜಸ್ಟ್ ಅಪೋಸಿಟ್, ನಾವಿಲ್ಲಿ ಇನ್ಪುಟ್ ಅಪ್ಲೈ ಮಾಡಿದವಾಗ C1 ಚಾರ್ಜ್ ಆಗಿ ಆ ಒಂದು ವೋಲ್ಟೇಜ್ ಇಂದ ನಮ್ಗೆ Q2 ಟ್ರಿಗರ್ ಆಗ್ತಿತ್ತು ಫಸ್ಟ್. ಸೊ ಟ್ರಿಗರ್ ಆಗಿದ್ಮೇಲೆ ಏನಾಗತ್ತೆ, ಇಲ್ಲಿ ಈ Q2 ಟ್ರಾನ್ಸಿಸ್ಟರ್ ಅಲ್ಲಿ ಕಲೆಕ್ಟರ್ ಕರೆಂಟ್ ಫ್ಲೋ ಆಗುತ್ತೆ, C2 ಕೆಪಾಸಿಟರ್ ಚಾರ್ಜ್ ಆಗೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಂದು ನಮ್ಗೆ ಏನಾಗುತ್ತೆ, Q1 ಟ್ರಿಗರ್ ಆಗತ್ತೆ. ಇಲ್ಲಿ ಯಾವ ರೀತಿ Q2 ಬೇಸಿಗೆ ಯಾವ ರೀತಿ ವೋಲ್ಟೇಜ್ ಹೋಗಲ್ಲ, ಅದಕ್ಕಾಗಿ ನಮ್ಗೆ Q2 ಬಂದು ಆಫ್ ಸ್ಟೇಟಿಗೆ ಹೋಗುತ್ತೆ ಅಂಡ್ Q1 ಆನ್ ಸ್ಟೇಟಿಗೆ ಹೋಗುತ್ತೆ. ಸೊ ಇವಾಗ ಒಂದ್ಸತಿ ನಮ್ಗೆ C2 ಅನ್ನೋದು ಫುಲ್ ಚಾರ್ಜ್ ಆಗಿದ ತಕ್ಷಣ R3 R6 ಮುಖಾಂತರ ನಮ್ಗೆ ಈ ಒಂದು ಕೆಪಾಸಿಟರ್ C2 ಡಿಸ್ಚಾರ್ಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಡಿಸ್ಚಾರ್ಜ್ ಆಗ್ತಾ ಇರ್ಬೇಕಾದ್ರೆ ಈ ರೆಸಿಸ್ಟರ್ಸ್ ಅಲ್ಲಿ ಏನ್ ಕರೆಂಟ್ ಫ್ಲೋ ಆಗ್ತಾ ಇದೆ, ಆ ರೆಸಿಸ್ಟರ್ಸ್ ಇಂದ ನಮ್ಗೆ Q2 ಬೇಸಿಗೆ ಸ್ವಲ್ಪ ವೋಲ್ಟೇಜ್ ಹೋಗಿ Q2 ಟ್ರಿಗರ್ ಆಗತ್ತೆ, ಮತ್ತೆ Q1 ನಾನ್ ಕಂಡಕ್ಟಿಂಗ್ ಸ್ಟೇಟ್ ಅಲ್ಲಿ ಹೋಗತ್ತೆ. ಸೊ ಈ ರೀತಿ ಎರಡು ಟ್ರಾನ್ಸಿಸ್ಟರ್ಗಳು ಕಂಟಿನ್ಯೂಸ್ಲಿ ಟ್ರಿಗರಿಂಗ್ ಆಗ್ತಾ ಇರ್ತವೆ. ಸೊ ಅಂಟಿಲ್ ನಮ್ಗೆ ಇನ್ಪುಟ್ ವೋಲ್ಟೇಜ್ ಇರೋ ತನಕನೂ, ಪವರ್ ಸಪ್ಲೈ ಪ್ರೆಸೆಂಟ್ ಇರೋ ತನಕನೂ ಎರಡು ಒಂದ್ ಬಿಟ್ಟು ಟ್ರಾನ್ಸಿಸ್ಟರ್ಗಳು ಟ್ರಿಗರ್ ಆಗ್ತಾ ಹೋಗ್ತವೆ. ಸೊ ಈ ರೀತಿ ಏನಾಗುತ್ತೆ, ನಮ್ಗೆ ಆಸಿಲೇಟ್ ಆಗೋದು ಸ್ಟಾರ್ಟ್ ಆಗಿ ಆಸಿಲೇಷನ್ಸ್ ಕ್ರಿಯೇಟ್ ಆಗ್ತವೆ. ಸೊ ಇದು ಈ ಒಂದು ಸರ್ಕ್ಯೂಟ್ ಏನಿದೆ ಸೇಮ್ ಸ್ಟೇಬಲ್ ಮಲ್ಟಿವೈಬ್ರೇಟರ್ ಮೇಲೆ ಪ್ರೀವಿಯಸ್ ಪೇಜ್ ಅಲ್ಲಿ ಏನಿತ್ತು ಅದೇ ಇದೆ. ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲಿ ನಿಮ್ಗೆ ವರ್ಕಿಂಗ್ ಕಂಡೀಷನ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಷ್ಟೇ ನಾನು ಆ ಸೇಮ್ ಸರ್ಕ್ಯೂಟ್ ಅನ್ನ ಇಲ್ಲಿನೂ ಪೇಸ್ಟ್ ಮಾಡಿದ್ದೀನಿ.
ಸೊ ಈ ರೀತಿ ಒಂದರ ನಂತರ ಒಂದು ಈ ಕೆಪಾಸಿಟರ್ಸ್ ಮುಖಾಂತರ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಮುಖಾಂತರ ಫೀಡ್ಬ್ಯಾಕ್ ಅನ್ನ ಕೊಟ್ಕೊಂಡು ಟ್ರಾನ್ಸಿಸ್ಟರ್ಗಳು ವರ್ಕಿಂಗ್ ಸ್ಟೇಟ್ಗೆ ಒಂದು ಆದ್ಮೇಲೆ ಒಂದು ಹೋಗುತ್ತೆ. ಸೊ ಈ ರೀತಿ ಅದಕ್ಕೆ ಯಾವುದೇ ಸ್ಟೇಬಲ್ ಸ್ಟೇಟ್ ಇರೋದಿಲ್ಲ, ಅದಕ್ಕಾಗಿ ಇದನ್ನ ಅಸ್ಟೇಬಲ್ ಅಂತ ಕರಿತೀವಿ ನಾವು. ಸೊ ಮುಂದಿನ ನೋಡೋದಾದ್ರೆ ಮೋನೋಸ್ಟೇಬಲ್ ಮಲ್ಟಿವೈಬ್ರೇಟರ್. So it is an external triggering. In this type of circuit, an external triggering pulse is applied to the circuit by keeping any one of transistor in conducting state. So ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಮೋನೋಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಲ್ಲಿ ನಮಗೆ ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದವಾಗ ಮಾತ್ರ ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡಿದವಾಗ ಮಾತ್ರ ಎರಡು ಟ್ರಾನ್ಸಿಸ್ಟರ್ಸ್ ಏನಿರ್ತವೆ ವರ್ಕಿಂಗ್ ಸ್ಟೇಟ್ ಅನ್ನ ಅದ್ಲ ಬದ್ಲಿ ಮಾಡ್ಕೊಂತವೆ. ಆ ಟ್ರಿಗರ್ ಪಲ್ಸ್ ಬರೋ ತನಕನು ಇಟ್ ಓಂಟ್ ಬಿ ಚೇಂಜ್ಡ್. ಯಾವುದೇ ಇವಾಗ Q1 ವರ್ಕಿಂಗ್ ಅಲ್ಲಿ ಇದೆ ಅಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ನಾವು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡೋ ತನಕನು ಅದೇ ವರ್ಕಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. Q1 ಟ್ರಾನ್ಸಿಸ್ಟರ್ ವರ್ಕಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಒನ್ಸ್ ನಾವು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡಿದೀವಿ ಅಂತಂದವಾಗ ಅವಾಗ Q2 ವರ್ಕಿಂಗ್ ಸ್ಟೇಟಿಗೆ ಹೋಗುತ್ತೆ ಅಂಡ್ Q1 ನಾನ್ ವರ್ಕಿಂಗ್ ಸ್ಟೇಟಿಗೆ ಹೋಗುತ್ತೆ. ಸೊ ಸೇಮ್ ವರ್ಕಿಂಗ್ ಕಂಡೀಷನ್ ಇರುತ್ತೆ. ಆದರೆ ಇಲ್ಲಿ ಇರುವಂತದ್ದೇನು, ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಈಸ್ ಕಂಪಲ್ಸರಿ ಟು ಚೇಂಜ್ ದ ಸ್ಟೇಟ್ ಆಫ್ ದ ಟ್ರಾನ್ಸಿಸ್ಟರ್ಸ್. ವರ್ಕಿಂಗ್ ಸ್ಟೇಟ್ ಯಾವ ಟ್ರಾನ್ಸಿಸ್ಟರ್ ಇರಬೇಕು ಅನ್ನೋದು ಎಕ್ಸ್ಟರ್ನಲ್ ಪಲ್ಸ್ ಟ್ರಿಗರ್ ನಮಗೆ ಡಿಸೈಡ್ ಮಾಡುತ್ತೆ. So in the astable multivibrator circuit, the capacitor C2 is replaced by resistor. ಸೊ ಅಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಲ್ಲಿ ಕೆಪಾಸಿಟರ್ C2 ಏನಿತ್ತಲ್ಲ, ಇಲ್ಲಿ ಈ ಕೆಪಾಸಿಟರ್ ನಮಗೆ ಮೋನೋಸ್ಟೇಬಲ್ ಮಲ್ಟಿವೈಬ್ರೇಟರ್ ಬರೋ ಅಷ್ಟೊತ್ತಿಗೆ ಈ ಕೆಪಾಸಿಟರ್ ತೆಗೆದ್ಬಿಟ್ಟು ನಾವು ರೆಸಿಸ್ಟರ್ ಅನ್ನ ರೀಪ್ಲೇಸ್ ಮಾಡ್ತೀವಿ ಇಲ್ಲಿ. And now the input is applied to the base of Q1 through capacitor. ಇಲ್ಲಿ ಇವಾಗ ಕೆಪಾಸಿಟರ್, ಇಲ್ಲಿ C2 ಕೆಪಾಸಿಟರ್ ನಾವು ರೆಸಿಸ್ಟರ್ ಇಟ್ಟ ತಕ್ಷಣ ಯಾವುದೇ ತರದ್ದು ಕೆಪಾಸಿಟರ್ ಇರಲ್ಲ, ಒಂದೇ ಕೆಪಾಸಿಟರ್ ಇರುತ್ತೆ. ಇಲ್ಲಿ C1 ಕೆಪಾಸಿಟರ್ ಒಂದೇ ಉಳ್ಕೊಂಡಿರುತ್ತೆ. ಅದಕ್ಕೆ C1 C2 ಅಂತ ಡಿಫ್ರೆನ್ಶಿಯೇಟ್ ಮಾಡಾರ್ದ ಈ C1 ಇಂದ ನಮ್ಗೆ ಏನಾಗುತ್ತೆ, ಬೇಸ್ ಆಫ್ Q ಕೆಪಾಸಿಟರ್ C ಇಂದ Q1 ಬೇಸಿಗೆ ನಾವು ಟ್ರಿಗರ್ ಅನ್ನ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದವಾಗ ಇನ್ಪುಟ್ ಅನ್ನ ಅಪ್ಲೈ ಮಾಡ್ತೀವಿ ಅಂಡ್ ದ ಔಟ್ಪುಟ್ ಎಲ್ಲಿ ತಗೊಂತೀವಿ ನಾವು, ಕಲೆಕ್ಟರ್ ಆಫ್, ಇಲ್ಲಿ ಕಲೆಕ್ಟರ್ ಆಫ್ Q2 ಇಂದ ನಾವು ಔಟ್ಪುಟ್ ಅನ್ನ ತೆಗೆದುಕೊಂತೀವಿ. ಸೊ ಮೊನೋಸ್ಟೇಬಲ್ ಅಲ್ಲಿ ಏನ್ ಮಾಡ್ತೀವಿ, ಈ ರೆಸಿಸ್ಟರ್ ಅನ್ನ ಕೆಪಾಸಿಟರ್ C2 ಅನ್ನ ರೆಸಿಸ್ಟರ್ ಇಂದ ರಿಪ್ಲೇಸ್ ಮಾಡ್ತೀವಿ ಅಂಡ್ ಆಲ್ ದ ಸರ್ಕ್ಯೂಟ್, ರೆಸ್ಟ್ ಆಫ್ ದ ಸರ್ಕ್ಯೂಟ್ ಈ ಸೇಮ್ ಆಸ್ ಅಸ್ಟೇಬಲ್ ಮಲ್ಟಿವೈಬ್ರೇಟರ್. ಆದ್ರೆ ಓನ್ಲಿ ಒನ್ ಚೇಂಜ್ ಆಗತ್ತೆ, ಇಲ್ಲಿ ರೆಸಿಸ್ಟರ್ ಬರುತ್ತೆ, ಇಲ್ಲಿ ಕೆಪಾಸಿಟರ್ ಇರಲ್ಲ. ಸೊ ಇವಾಗ ಏನ್ ಮಾಡ್ತೀವಿ ನಾವು, ಈ ಕೆಪಾಸಿಟರ್ ಮುಖಾಂತರ Q1 ಗೆ ಅಪ್ಲೈ ಮಾಡ್ತೀವಿ ಇನ್ಪುಟ್ ಅನ್ನ ಅಪ್ಲೈ ಮಾಡಿದವಾಗ ಏನಾಗುತ್ತೆ, Q1 ಟ್ರಾನ್ಸಿಸ್ಟರ್ ಟ್ರಿಗರ್ ಆಗತ್ತೆ, ಸ್ಟಾರ್ಟ್ಸ್ ಟು ಆಸಿಲೇಟ್. ಔಟ್ಪುಟ್ ಅನ್ನ ಇಲ್ಲಿ ತಕ್ಕೊಂತೀವಿ ನಾವು ಕಲೆಕ್ಟರ್ ಆಫ್ Q2 ಟ್ರಾನ್ಸಿಸ್ಟರ್ ಇಂದ. So ಇವಾಗ applying the trigger pulse, the condition stage of transistor begins to interchange and the circuit begins to oscillate. ಇವಾಗ ಮತ್ತೆ ಯಾವಾಗ Q1 ವರ್ಕಿಂಗ್ ಸ್ಟೇಟ್ ಅಲ್ಲಿ ಇತ್ತು, ನೆಕ್ಸ್ಟ್ ನಾವು ಟ್ರಿಗರ್ ಪಲ್ಸ್ ಅನ್ನ, ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅನ್ನ ನಾವು ಅಪ್ಲೈ ಮಾಡಿದವಾಗ ಈ ಒಂದು ಕಂಡೀಷನ್ ಸ್ಟೇಟ್ ಏನಿದೆ ಟ್ರಾನ್ಸಿಸ್ಟರ್ಗಳದ್ದು ಅದು ಇಂಟರ್ಚೇಂಜ್ ಆಗುತ್ತೆ. Q2ಗೆ ವರ್ಕಿಂಗ್ ಸ್ಟೇಟ್ ಹೋಗುತ್ತೆ Q2 ಅಂಡ್ Q1 ರಿಮೇನ್ ಇನ್ ನಾನ್ ವರ್ಕಿಂಗ್ ಸ್ಟೇಟ್ ಅಥವಾ ನಾನ್ ಕಂಡಕ್ಟಿಂಗ್ ಸ್ಟೇಟ್ ಅಂತ ಹೇಳ್ಬೋದು. ಈ ರೀತಿ ಒಂದು ಹೊರಗಡೆಯಿಂದ ನಾವು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅಪ್ಲೈ ಮಾಡೋದ್ರಿಂದ ಎರಡು ಟ್ರಾನ್ಸಿಸ್ಟರ್ಗಳು ಒಂದು ನಂತರ ಒಂದು ನಮ್ಗೆ ಆನ್ ಸ್ಟೇಟ್ ಅಂಡ್ ಆಫ್ ಸ್ಟೇಟ್ಗೆ ಹೋಗ್ತವೆ. ಸೊ ಈ ಒಂದು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ನಾವು ಯಾವ್ದ್ರ ಮುಖಾಂತರ ನಾವು ಕಂಪೇರ್ ಮಾಡ್ಕೋಬಹುದು, ಅಥವಾ ಈ ಆಪರೇಷನ್ ಆಫ್ ದ ಸರ್ಕ್ಯೂಟ್ ಯಾವ್ದ್ರ ಮುಖಾಂತರ ಕಂಪೇರ್ ಮಾಡ್ಕೋಬಹುದು ಅಂತಂದ್ರೆ, ಒಂದು ಸ್ಮಾಲ್ ಪುಷ್ ಬಟನ್ ಸ್ವಿಚ್ ಇಂದ, ವಿಚ್ ಇಸ್ ನಾರ್ಮಲ್ ಆಗಿ ಅದು ಆಫ್ ಸ್ಟೇಟ್ ಅಲ್ಲಿ ಇರುತ್ತೆ, ಅದನ್ನ ಆನ್ ಮಾಡ್ಕೋಬೇಕು. ನಾವು ಮಾಡ್ಕೊಂಡಿದ್ದವಾಗ ಯಾವ ಕಂಡೀಷನ್ ಅಲ್ಲಿ ಇದೆ ಸರ್ಕ್ಯೂಟ್ ಅನ್ನೋದು ನಾವು ಕಂಪೇರ್ ಮಾಡ್ಕೋಬಹುದು. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಮುಂದಿನ ಒಂದು ಟಾಪಿಕ್ ಹೋಗೋದನ್ನ, ದಟ್ ಈಸ್ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ಸ್. ಸೊ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ಸ್ operate in a similar fashion to the flip-flops, producing one of the two stable outputs which are the complements of each other.
ಸೊ ನಮಗೆ ಗೊತ್ತಿದ್ದ ಹಾಗೆ ಫ್ಲಿಪ್ ಫ್ಲಾಪ್ಸ್ ಅಲ್ಲಿ ನಮಗೇನು 0 and 1 ಸ್ಟೇಟ್ ಇರುತ್ತೆ, 2 ಸ್ಟೇಟ್ಸ್ ಇರುತ್ತೆ. ಆ ಫ್ಲಿಪ್ ಫ್ಲಾಪ್ಸಿನ ಔಟ್ಪುಟ್ ಬಂದು ಆ 2 ಔಟ್ಪುಟ್ಗಳಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ, ಅಥವಾ ನಾವು ಇನ್ಪುಟ್ ಏನ್ ಕೊಟ್ಟಿರ್ತೀವಿ ಅದ್ರ ಕಾಂಪ್ಲಿಮೆಂಟ್ ಆಗಿ ಔಟ್ಪುಟ್ ಅನ್ನ ನಮಗೆ ಪ್ರೊಡ್ಯೂಸ್ ಮಾಡ್ತವೆ. ಸೊ ಇಲ್ಲಿ ಏನಿದೆ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್, ಅದನ್ನು ಸೇಮ್ ಆಸ್ ಇಟ್ ಈಸ್ ಫ್ಲಿಪ್ ಫ್ಲಾಪ್ಸ್ ಯಾವ ರೀತಿ ಆದ್ರೆ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ ಕಾಂಪ್ಲಿಮೆಂಟ್ ತಗೊಂಡು, ಒಂದಕ್ಕೊಂದು ಫ್ಲಿಪ್ ಫ್ಲಾಪಿನ ಅಪೋಸಿಟ್ ಕಾಂಪ್ಲಿಮೆಂಟ್ ಆಗಿ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಇಲ್ಲಿ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ನು ಸೇಮ್, ಈ 2 ಟ್ರಾನ್ಸಿಸ್ಟರ್ಗಳು ಒಂದರ ಕಾಂಪ್ಲಿಮೆಂಟ್ ಒಂದು ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ಕೊಳ್ತವೆ. ಸೊ ಅದಕ್ಕೆ ಇದನ್ನ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಂತ ಹೇಳಿ. 2 ಟ್ರಾನ್ಸಿಸ್ಟರ್ಸ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ತವೆ, ಆದರೆ ಏನ್ ಮಾಡುತ್ತೆ, ಫಸ್ಟ್ Q1 ಟ್ರಾನ್ಸಿಸ್ಟರ್ TR1 ಟ್ರಾನ್ಸಿಸ್ಟರ್ ಬಂದು ನಮಗೆ 1 ಪಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ, Q2 ಟ್ರಾನ್ಸಿಸ್ಟರ್ ಅಥವಾ TR2 ಟ್ರಾನ್ಸಿಸ್ಟರ್ ಬಂದು ನಮಗೆ 0ನ ಪ್ರೊಡ್ಯೂಸ್ ಮಾಡುತ್ತೆ. ಈ ರೀತಿ 2 ಟ್ರಾನ್ಸಿಸ್ಟರ್ಗಳು ವರ್ಕಿಂಗ್ ಸ್ಟೇಟ್ ಅಲ್ಲಿ ಇರ್ತವೆ, ಒಂದ್ರ ಕಾಂಪ್ಲಿಮೆಂಟ್ ಅನ್ನ ಇನ್ನೊಂದು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಇದನ್ನ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಂತ ಹೇಳ್ತೀವಿ. ಸೊ this type of circuit has condition states and that is why it is called as bistable multivibrator. Okay, so ಈ ರೀತಿ ನಮ್ಗೆ ಯಾಕೆ ಕರಿತೀವಿ ಅಂತಂದ್ರೆ 2 ಕಂಡೀಷನ್ ಸ್ಟೇಟ್ಸ್ ಇರ್ತವೆ, ದಿಸ್ ಆರ್ ದಟ್ ಆರ್ ದಿಸ್ ಅನ್ನುವಂತಹ ಒಂದು ಕಂಡೀಷನ್ ಅನ್ನ ನಾವು ಅಲ್ಲಿ ಇಟ್ಟಿರ್ತೀವಿ. ಅದ್ರ ಸಲುವಾಗಿ ಇದನ್ನ ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಂತಾನು ಕರಿತೀವಿ. ಅಂಡ್ 1 ಟ್ರಾನ್ಸಿಸ್ಟರ್ ಇಸ್ ಕೆಪ್ಟ್ ಇನ್ ಆನ್ ಸ್ಟೇಟ್ ಅಂಡ್ ದ ಅದರ್ ಇನ್ ಆಫ್ ಸ್ಟೇಟ್. ನಾವು ಕಂಡೀಷನಲಿ ನಾವು ಅದನ್ನ ಆನ್ ಆರ್ ಆಫ್ ಸ್ಟೇಟ್ಗೆ ಯಾವ ಟ್ರಾನ್ಸಿಸ್ಟರ್ ಆನ್ ಇರಬೇಕು, ಯಾವ ಟ್ರಾನ್ಸಿಸ್ಟರ್ ಆಫ್ ಇರಬೇಕು ಅನ್ನೋದನ್ನ ನಾವು ಕಂಡೀಷನಲಿ ನಾವು ಸ್ಟೇಟ್ ಮಾಡಬಹುದು. ಸೊ ಅದಕ್ಕಾಗಿ ಇದನ್ನ ಏನಂತ ಹೇಳ್ತೀವಿ ನಾವು, bistable ಅಂತ ಹೇಳ್ತೀವಿ. So on applying a trigger pulse, the conduction states of 2 transistors begin to interchange and the oscillations are started. ಯಾವಾಗ ನಾವು ಎಕ್ಸ್ಟರ್ನಲ್ ಟ್ರಿಗರ್ ಪಲ್ಸ್ ಅನ್ನ ಅಪ್ಲೈ ಮಾಡಿರ್ತೀವಿ, ಆವಾಗ 2 ಟ್ರಾನ್ಸಿಸ್ಟರ್ಗಳ ಕಂಡಕ್ಷನ್ ಸ್ಟೇಟ್ಸ್ ಏನಾಗ್ತವೆ, ಇಂಟರ್ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಆಸಿಲೇಷನ್ಸ್ ಕ್ರಿಯೇಟ್ ಆಗ್ತವೆ. And the circuit of a bistable multivibrator is similar to RS flip-flop. ಸೊ ಯಾವ ರೀತಿ RS flip-flop ವರ್ಕ್ ಆಗುತ್ತೆ ಅದೇ ರೀತಿ ಈ ಒಂದು ಬೈಸ್ಟೇಬಲ್ ಮಲ್ಟಿವೈಬ್ರೇಟರ್ ಸರ್ಕ್ಯೂಟ್ ನ ವರ್ಕ್ ಆಗುತ್ತೆ. ಅಂಡ್ ಬೋತ್ ಅಸ್ಟೇಬಲ್ ಅಂಡ್ ಬೈಸ್ಟೇಬಲ್ ಎರಡೂನು ಬಂದು ನಮ್ಗೆ ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಮುಂದಿನ ವಿಡಿಯೋ ಅಲ್ಲಿ ಈ ಒಂದು ಚಾಪ್ಟರಿನ ಲಾಸ್ಟ್ ಟಾಪಿಕ್ ಆಗಿರುವಂತಹ ಲಾಸ್ಟ್ ಟಾಪಿಕ್ ಇಂದ ಭೇಟಿ ಆಗೋಣ. ಸೊ until then keep watching. Thanks for watching. Please subscribe and press the bell icon for further notifications. Like and share the videos. Thank you.